300 ಪುಟಗಳ ಹೆಚ್ಚುವರಿ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದ್ದೆ ಈಗ ಮತ್ತೆ ಬೆಂಗಳೂರಿನ 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತದ್ದು ಹೆಚ್ಚುವರಿ ದೋಷಾರೋಪ ಪಟ್ಟಿಯನ್ನ ಖಾಕಿ ಪಡೆ ಈಗ ಸಲ್ಲಿಕೆ ಮಾಡಿದೆ. ಇದರಿಂದ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ತಪ್ಪುವ ಹಾಗೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಪೊಲೀಸ್ ಪಡೆ ಡಿಜಿಟಲ್ ಸಾಕ್ಷ್ಯಾಧಾರಗಳು, ಎಫ್ಎಸ್ಎಲ್ ವರದಿ, ಸಿಡಿಆರ್ ಸೇರಿ ಹಲವು ಪ್ರಮುಖ ದಾಖಲೆಗಳನ್ನು ಸಲ್ಲಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆಯಲ್ಲಿ ಭಾಗಿಯಾಗಿದ್ದಕ್ಕೆ ಪ್ರಮುಖ ಸಾಕ್ಷ್ಯಗಳನ್ನ ವಶಪಡಿಸಿಕೊಂಡು ಆ ಸಾಕ್ಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗ ದಾಖಲಾತಿಗಳನ್ನ ರೆಡಿ ಮಾಡಲಾಗಿತ್ತು. 1300 ಪುಟಗಳ ಹೆಚ್ಚುವರಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಆರೋಪಿಗಳು ಕೃತ್ಯವನ್ನ ಎಸಗಿದಂತ 8 ಫೋಟೋಗಳನ್ನ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿದೆ. ಕೊಲೆಯಾದ ಬಳಿಕ ಶೆಡ್ನಿಂದ ಹೊರ ಹೋಗಿದ್ದಂತ ಮೂವರು, ಅದಾದ ನಂತರವಾಗಿ ಶೆಡ್ನಿಂದ ಹೊರ ಹೋಗಿರುವಂತಹ ವಿಚಾರವಾಗಿ ನೋಡೋದಾದ್ರೆ ಅನುಕುಮಾರ್ ಸೇರಿ ಮೂವರು ಆರೋಪಿ, ದರ್ಶನ್ ಕೂಡ ಶೆಡ್ನಿಂದ ತೆರಳಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನ ವಶಪಡಿಸಿಕೊಂಡು 1300 ಪುಟಗಳ ದಾಖಲೆಯನ್ನ ಮತ್ತೆ ಸಲ್ಲಿಕೆ ಮಾಡಿರುವಂತದ್ದು. ಈಗ ಶೆಡ್ ಸೆಕ್ಯೂರಿಟಿ ಗಾರ್ಡ್ ಮೊಬೈಲ್ ನಲ್ಲಿ ಇದರ ಫೋಟೋ ತೆಗೆಸಲಾಗಿದೆ. ಫೋಟೋಗಳನ್ನ ಮೊಬೈಲ್ ಇಂದ ರಿಟ್ರೀವ್ ಮಾಡಿದ್ದಾರೆ ಖಾಕಿ ಪಡೆ. ಇದೆಲ್ಲವೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೊಂದು ರೀತಿಯಲ್ಲಿ ಸಂಕಷ್ಟ. ಹೊರ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ, ಶೆಡ್ ನಿಂದ ಹೊರ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಶೆಡ್ ನ ಸೆಕ್ಯೂರಿಟಿ ಗಾರ್ಡ್ ಮೊಬೈಲ್ ನಲ್ಲಿ ಇದರ ಫೋಟೋವನ್ನ ತೆಗೆಯಲಾಗಿತ್ತು. ಫೋಟೋಗಳನ್ನ ಮೊಬೈಲ್ ಇಂದ ರಿಟ್ರೀವ್ ಮಾಡಿದ್ದೆ ಖಾಕಿ ಪಡೆ. ನ್ಯಾಯಾಲಯಕ್ಕೆ ಫೋಟೋ ಸಮೇತ ಪ್ರಮುಖ ಸಾಕ್ಷ್ಯಾಧಾರಗಳನ್ನ ಸಲ್ಲಿಕೆ ಮಾಡಲಾಗಿದೆ. ಅಂದ್ರೆ ಕೊಲೆ ನಡೆದ ಮಾರನೇ ದಿನ ಆರೋಪಿ ದರ್ಶನ್ ನಿಂದ ವಾಟ್ಸ್ಆಪ್ ಕರೆಯನ್ನ ಮಾಡಲಾಗಿದೆ. ಇತರ ಆರೋಪಿಗಳ ಜೊತೆ ವಾಟ್ಸ್ಆಪ್ ಮತ್ತು ಸಾಮಾನ್ಯ ಕರೆಗಳಲ್ಲಿ ಮಾತನಾಡಲಾಗಿದೆ. ಹೆಚ್ಚುವರಿಯಾಗಿ ಆರೋಪಿಗಳ 650 ದೂರವಾಣಿ ಕರೆಗಳ ಮಾಹಿತಿಯನ್ನ ಪಡೆದಿರುವಂತದ್ದು. ಯಾರಿಗೆ, ಯಾವಾಗ, ಎಷ್ಟೊತ್ತಿನಲ್ಲಿ ಯಾರಿಗೆ ಕರೆ ಮಾಡಿ ಎಲ್ಲಿಗೆ ಬರೋದಕ್ಕೆ ಹೇಳಿದ್ರು, ಹಾಗೆ ಬಾಡಿ ಡಿಸ್ಪೋಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಪ್ಲಾನ್ ಅನ್ನ ಮಾಡಲಾಗಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ಒಂದು ಕಡೆ ಈಗಾಗಲೇ ಎಲ್ಲವನ್ನ ಕೂಡ ಸಾಕ್ಷ್ಯಾಧಾರವನ್ನ ಖಾಕಿ ಪಡೆ ವಶಪಡಿಸಿಕೊಂಡಿದೆ. ಒಂದು, ಈಗಾಗಲೇ ಚಿಕಿತ್ಸೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಕೆಲವೊಂದಿಷ್ಟು ತಾತ್ಕಾಲಿಕ, ಅಂದ್ರೆ ನಿಯಮಗಳ ಅನುಸಾರವಾಗಿ ತಾತ್ಕಾಲಿಕ ರಿಲೀಫ್ ನಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಖಾಕಿ ಪಡೆ ಸುಮ್ಮನೆ ಕೂತಿಲ್ಲ. ದರ್ಶನ್ ಅಂಡ್ ಗ್ಯಾಂಗ್ಗೆ ಶಿಕ್ಷೆಯನ್ನ ಕೊಡಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಒಂದು, ಶೆಡ್ ನಿಂದ ಹೋಗುವಂತಹ ಸಂದರ್ಭದಲ್ಲಿ ಶೆಡ್ ನಲ್ಲಿ ಇದ್ದಂತಹ ಸೆಕ್ಯೂರಿಟಿ ಜೊತೆ ಫೋಟೋವನ್ನ ತೆಗೆದುಕೊಳ್ಳಲಾಗಿತ್ತು. ಆ ಫೋಟೋವನ್ನ ಕೂಡ ರಿಟ್ರೀವ್ ಮಾಡಿದ್ದಾರೆ ಒಂದು ಕಡೆ. ಅದರ ಜೊತೆಗೆ ಶೆಡ್ ನಲ್ಲಾದಂತಹ ಪ್ರತಿಯೊಂದು ವಿಚಾರವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಮೊದಲ ಹಂತದ ಈ ಒಂದು ಸಾಕ್ಷಿ ವಿಚಾರವಾಗಿ, ಹಾಗೆ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರವಾಗಿ. ಮೊದಲನೇ ಹಂತದ ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ದರ್ಶನ್ ಅವರಿಗೆ ಶಾಕ್ ಆಗಿಬಿಟ್ಟಿತ್ತು. 4000 ಚಿಲ್ಡ್ರ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಅದು ದರ್ಶನ್ ಅವರಿಗೆ ಶಾಕ್ ಆಗಿ, ಇಷ್ಟು ದೊಡ್ಡ ಮಟ್ಟದ ಚಾರ್ಜ್ ಶೀಟ್ ಅನ್ನುವಂಥದ್ದು, ಅಂದ್ರೆ ಅಷ್ಟು ಕ್ರೂರತೆಯನ್ನ ರೇಣುಕಾಸ್ವಾಮಿ ಮೇಲೆ ಮೆರೆಯಲಾಗಿತ್ತು. ರೇಣುಕಾಸ್ವಾಮಿ ಹತ್ಯೆ ಮಾಡುವಂತಹ ಸಂದರ್ಭದಲ್ಲಿ ಅಷ್ಟು ಕ್ರೂರತೆಯನ್ನ ಮೆರೆಯಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಸಂಕಷ್ಟ ಶುರುವಾಗಿದೆ. ಎರಡನೇ ಚಾರ್ಜ್ ಶೀಟ್ ನಲ್ಲಿ 1300 ಪುಟಗಳ ಹೆಚ್ಚುವರಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ. ಈ ದೋಷಾರೋಪ ಪಟ್ಟಿಯಲ್ಲಿ ಮತ್ತಷ್ಟು, ಅಂದ್ರೆ ಮೊದಲ ಹಂತದ ಆ ಒಂದು ಚಾರ್ಜ್ ಶೀಟ್ ಜೊತೆಗೆ ಎರಡನೇ ಹಂತದ ಚಾರ್ಜ್ ಶೀಟ್ ಕೂಡ ಬಹಳ ಪ್ರಮುಖ ಪಾತ್ರವನ್ನ ಕೂಡ ವಹಿಸುತ್ತೆ. ಒಂದು, ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇತ್ತು. ಶಸ್ತ್ರಚಿಕಿತ್ಸೆಯ ವಿಚಾರವಾಗಿ ಕೂಡ ಎಸ್ಪಿಪಿ ಕೇಳಿದ್ರು. ಈಗ ದರ್ಶನ್ ಫೋಟೋ ರಿಕವರಿ ಬಗ್ಗೆ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಜಾಮೀನು ಪ್ರಶ್ನಿಸಿ ಪೊಲೀಸರಿಂದ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು.
ರೇಣುಕಾಸ್ವಾಮಿ ಹತ್ಯೆಯ ಸ್ಥಳದಲ್ಲಿ ದರ್ಶನ್ ಇರುವಂತಹ ಫೋಟೋ ಸಿಕ್ಕಿದೆ. ದರ್ಶನ್ ಫೋಟೋ ರಿಕವರಿ ಬಗ್ಗೆ ಪರಮೇಶ್ವರ್ ಅವರು ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಹತ್ಯೆಯ ಸ್ಥಳದಲ್ಲಿ ದರ್ಶನ್ ಇರುವಂತಹ ಫೋಟೋ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಫೋಟೋವನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು. ಕೋರ್ಟ್ಗೆ ಫೋಟೋ ಸಲ್ಲಿಕೆ ಮಾಡಿ ಬೇಲ್ ರದ್ದು ಮಾಡಬೇಕು. ಜಾಮೀನು ಪ್ರಶ್ನಿಸಿ ಪೊಲೀಸರಿಂದ ಮೇಲ್ಮನವಿ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಲಾಗ್ತಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಸೊ ಒಂದು ಕಡೆ ಪೊಲೀಸ್ ಖಾಕಿ ಪಡೆ ದರ್ಶನ್ ಅವರಿಗೆ ರಿಲೀಫೇ ಕೊಡಬಾರ್ದು, ದರ್ಶನ್ ಜೈಲಲ್ಲೇ ಇರಬೇಕು, ಸಾಕ್ಷಿಗಳನ್ನ ನಾಶ ಮಾಡಲಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ದರ್ಶನ್ ಅವರ ಬೇಲನ್ನ ರದ್ದು ಮಾಡಬೇಕು ಅಂತ ತುದಿಗಾಲಲ್ಲಿ ಅರ್ಜಿಯನ್ನ ಹಾಕೋದಕ್ಕೆ ಕಾದು ನಿಂತಿದೆ. ಗೃಹ ಇಲಾಖೆಯಿಂದ ಪರ್ಮಿಷನ್ ವಿಚಾರವಾಗಿ ಕೂಡ ಕಾಯ್ತಾ ಇತ್ತು. ಗೃಹ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿದೆ. ಆದ್ರೆ ಈಗ ದರ್ಶನ್ ಅವರ ಫೋಟೋ ಆ ರೇಣುಕಾಸ್ವಾಮಿಯ ಹತ್ಯೆ ಸ್ಥಳದಲ್ಲಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಕ್ಷ್ಯ ಸಿಕ್ಕಿದೆ ಬಿಡಿ. ದರ್ಶನ್ ಅವರ ಈ ಒಂದು ಕೃತ್ಯದ ವಿಚಾರವಾಗಿ, ಹತ್ಯಾಕಾಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಎಷ್ಟು ವಿಕೃತಿಯನ್ನ ಮೆರೆದಿದ್ರು ಅನ್ನೋ ವಿಚಾರವಾಗಿ ಕೇವಲ ಇದೊಂದೇ ಫೋಟೋ ಅಲ್ಲ, ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಒಂದು ಕಡೆ ಖಾಕಿ ಪಡೆ ವಶಪಡಿಸಿಕೊಂಡಿದ್ದಾರೆ. ಆದ್ರೆ ಈಗ ದರ್ಶನ್ ಅವರ ಮುಂದಿನ ಭವಿಷ್ಯದ ವಿಚಾರವಾಗಿ ತಾತ್ಕಾಲಿಕ ರಿಲೀಫ್ ನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೇಬೇಕು ಅನ್ನುವಂಥದ್ದು ಒಂದು ಪೊಲೀಸ್ ಪಡೆಯಿಂದ ಬರ್ತಾ ಇರುವಂತ. ಯಾಕಂದ್ರೆ ಶಸ್ತ್ರಚಿಕಿತ್ಸೆಯ ವಿಚಾರವಾಗಿ ಅಲ್ವೇ ಈಗ ತಾತ್ಕಾಲಿಕ ಜಾಮೀನಲ್ಲಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಯಾಕೋ ಅವರ ಶಸ್ತ್ರಚಿಕಿತ್ಸೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅವರ ಟ್ರೀಟ್ಮೆಂಟ್ ವಿಚಾರ ಸಂಬಂಧಪಟ್ಟಂತೆ ಏನು ಕೂಡ ಮಾಹಿತಿ ಕೊಡ್ತಿಲ್ಲ ಅಂತ ಒಂದು ಕಡೆ ಖಾಕಿ ಪಡೆ ಈಗ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಿದೆ. ಅಲ್ಲ, ಈಗ ನಾವು FSL ರಿಪೋರ್ಟ್ ಬರಬೇಕು ಅಂತೇಳಿ ಹೈದರಾಬಾದಿಗೆ ಕಳಿಸ್ತೀವಿ. ಮತ್ತೆ ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದ್ ಕಳಿಸಿದ್ದಾರೆ. ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಯಾರೋ ಅವ್ರ ಜೊತೆಲಿ ಇದ್ದವ್ರನ್ನು ವಿಡಿಯೋ ಮಾಡ್ಕೊಂಡು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು. ಮತ್ತು ಮುಂದೆ ಏನು ಕ್ರಮ ತಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾವ ರೀಸನ್ಗಾಗಿ ಅವ್ರು ಬೇಲ್ ತಗೊಂಡಿದ್ರು ಇಲ್ಲಿ ತನಕ ಅದಾಗಲಿಲ್ಲ. ಆಪರೇಷನ್ ಅನ್ನುವಂಥದ್ದನ್ನ ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ, ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದಲ್ಲಿ ಮಾಡಲಿಲ್ಲ ಅಂದ್ರೆ ನನ್ನ ಬೆನ್ಮೂಳೆನೇ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈ ಹಾಕಿಲ್ಲ. ಅಲ್ಲ, ಈಗ ನಾವು FSL ರಿಪೋರ್ಟ್ ಬರಬೇಕು ಅಂತೇಳಿ ಹೈದರಾಬಾದಿಗೆ ಕಳಿಸ್ತೀವಿ. ಮತ್ತು ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದ್ ಕಳಿಸಿದ್ದಾರೆ. ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು